ನಮಸ್ಕಾರ ಸ್ನೇಹಿತರೆ, ವಿಚಾರ ಮಿತ್ರಕ್ಕೆ ಸ್ವಾಗತ. ಇವತ್ತು ನಿಮಗೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಹೇಳ್ತೀವಿ. ಹೆತ್ತ ತಾಯಿಯನ್ನೇ ಕೊಂದ ಪಾಪಿ ಮಗಳ ಕಥೆ ಇದು. ತಾಯಿ ಅಂದರೆ ಸರ್ವಸ್ವ, ಮಾತೃ ದೇವೋಭವ ಅಂತ ಪೂಜಿಸ್ತೀವಿ, ಗೌರವಿಸ್ತೀವಿ, ಆರಾಧಿಸ್ತೀವಿ. ಆದರೆ ಇಂತಹ ತ್ಯಾಗಮಯಿ ತಾಯಿಯನ್ನೇ ಸ್ವಂತ ಮಗಳು ಕತ್ತು ಹಿಸುಕಿ ಸಾಯಿಸಿದ್ದಾಳೆ. ಯಾಕೆ ತಾಯಿಯನ್ನ ಮಗಳು ಕೊಂದ್ಲು ಅಂತ ಗೊತ್ತಾದರೆ ನೀವೇ ಶಾಕ್ ಆಗ್ತೀವಿ. ಸಾವಿಗೆ ಕಾರಣವಾಗಿದ್ದು ಆಸ್ತಿನೋ, ಹಣನೋ ಅಥವಾ ಕೌಟುಂಬಿಕ ಕಲಹನೋ ಅಲ್ಲ, ಮಗಳ ಅಕ್ರಮ ಸಂಬಂಧವೇ ತಾಯಿಯ ಸಾವಿಗೆ ಕಾರಣವಾಗಿದೆ. ಬೆಂಗಳೂರಿನ ಹೊಂಗಸಂದ್ರ ಅನ್ನೋ ಏರಿಯಾ ಅದು. 46 ವರ್ಷದ ಜಯಲಕ್ಷ್ಮಿ ಅನ್ನೋ ಮಹಿಳೆ ಹಾಗೂ ಆಕೆಯ ಮಗಳು ಪವಿತ್ರ ಅನ್ನೋರು ಮನೆಯಲ್ಲಿ ವಾಸವಿದ್ರು. ಅದೇ ಮನೆಯ ಮೇಲಿನ ಫ್ಲೋರ್ನಲ್ಲಿ ನವನೀಶ್ ಅನ್ನೋನು ಬಾಡಿಗೆಗೆ ಇದ್ದ. ಮಗಳು ಪವಿತ್ರಾಗೆ ಮದುವೆಯಾಗಿದ್ರು ಬಾಡಿಗೆ ಮನೆಯಲ್ಲಿದ್ದ ನವನೀಶ್ ಜೊತೆ ಅನೈತಿಕ ಸಂಬಂಧ ಬೆಳೆಸ್ಕೊಂಡಿದ್ಲು. ಕೆಲ ದಿನಗಳ ಹಿಂದೆ ಇವರಿಬ್ಬರ ನಡುವೆ ಕುಚ್ ನಡೀತಾನೆ ಇತ್ತು. ತಾಯಿ ಇಲ್ಲದ ವೇಳೆ ಇಬ್ರು ಏಕಾಂತ ಕ್ಷಣಗಳನ್ನ ಕಳೀತಾ ಇದ್ರಂತೆ. ಈ ವಿಷಯ ತಾಯಿ ಜಯಲಕ್ಷ್ಮಿಗೆ ಗೊತ್ತಾಗಿ ಮಗಳಿಗೆ ಬುದ್ಧಿವಾದ ಹೇಳಿದ್ದಾರೆ. ಅಷ್ಟಾದ್ರೂ ಬುದ್ಧಿ ಕಲಿಯದ ಮಗಳು ಪವಿತ್ರ ಅದೊಂದು ದಿನ ತಾಯಿ ಮನೆಯಲ್ಲಿ ಇಲ್ಲದಿದ್ದಾಗ ನವನೀಶ್ನನ್ನ ಮನೆಗೆ ಕರೆಸಿಕೊಂಡಿದ್ದಾಳೆ. ಈ ವೇಳೆ ತಾಯಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾಳೆ. ತಾಯಿಯ ಹಾಗೂ ಮಗಳಿಗೆ ಗಲಾಟೆಯಾಗಿದೆ. ಈ ವೇಳೆ ತಾಯಿಯ ಕತ್ತು ಹಿಸುಕಿ ಮಗಳೇ ಸಾಯಿಸಿ ಬಿಟ್ಟಿದ್ದಾಳೆ. ತಾಯಿಯನ್ನ ಕೊಂದ ಬಳಿಕ ಬಾಯ್ ಫ್ರೆಂಡ್ ನವನೀಶ್ ಜೊತೆ ಸೇರಿ ಕತೆ ಕಟ್ಟೋಕೆ ಪ್ಲಾನ್ ಮಾಡಿಕೊಂಡಿದ್ದಾಳೆ. ಆರೋಗ್ಯ ಸರಿ ಇರಲಿಲ್ಲ, ಬಾತ್ರೂಮ್ನಲ್ಲಿ ಕಾಲು ಜಾರಿ ಬಿದ್ದು ಸತ್ತು ಹೋಗಿದ್ದಾರೆ ಅಂತ ಬೊಮ್ಮನಹಳ್ಳಿ ಪೊಲೀಸರಿಗೆ ಮಗಳು ಕರೆ ಮಾಡಿ ತಿಳಿಸ್ತಾಳೆ. ಸ್ಥಳಕ್ಕೆ ಬಂದ ಪೊಲೀಸರು ಯುಡಿಆರ್ ದಾಖಲಿಸಿಕೊಳ್ತಾರೆ. ಮಗಳು ಪವಿತ್ರ ಆಕೆಯ ಬಾಯ್ ಫ್ರೆಂಡ್ ನವನೀಶ್ ಮುಖದಲ್ಲಿ ಭಯ ಇತ್ತು. ಮಾತನಾಡುವಾಗ ತಡಬಡಾಯಿಸ್ತಾ ಇದ್ರು. ಇವರನ್ನ ನೋಡಿದ ಪೊಲೀಸರಿಗೆ ಸಣ್ಣ ಅನುಮಾನಗಳು ಬರೋಕೆ ಶುರುವಾದವು. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದಾಗ ಉಸಿರುಗಟ್ಟಿ ಮೃತಪಟ್ಟಿರುವುದು ದೃಢವಾಗಿದೆ. ಪವಿತ್ರ ಹಾಗೂ ಬಾಯ್ ಫ್ರೆಂಡ್ ನವನೀಶ್ನನ್ನ ಪೊಲೀಸರು ತೀವ್ರ ವಿಚಾರಣೆ ಮಾಡಿ ಸತ್ಯವನ್ನ ಕಕ್ಕಿಸಿದ್ದಾರೆ. ಮದುವೆ ಆಗಿದ್ರೂ ಪರಪುರುಷನ ಸಹವಾಸ ಮಾಡಿ ಎತ್ತ ತಾಯಿಯನ್ನೇ ಕೊಂದ ಸತ್ಯವನ್ನ ಕೇಳಿ ಬೊಮ್ಮನಹಳ್ಳಿ ಪೊಲೀಸರೇ ಬೆಚ್ಚಿ ಬಿದ್ದಿದ್ರು. ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ನಾವು ಒಂದು ಮಹಿಳೆ ಕೊಲೆ ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದೀವಿ. ಲೇಡಿ ಹೆಸರು ಜಯಲಕ್ಷ್ಮಿ, 46 ಇಯರ್ಸ್. ಇದೇ ಕೇಸ್ ಸಂಬಂಧ ಇಬ್ಬರಿಗೆ ಡಿಟೈನ್ ಮಾಡಿದ್ದೀವಿ, ಒಂದು ಲೇಡೀಸ್ ಮತ್ತು ಒಂದು ಜೆಂಟ್ಸ್ನ, ಮತ್ತು ತನಿಖೆ ಮುಂದುವರಿಸ್ತಾ ಇದ್ದೀವಿ. ಫಸ್ಟ್ UDR ರಿಜಿಸ್ಟರ್ ಆಗಿತ್ತು. ಅಲ್ಲಿ ಶಂಕೆ ಇತ್ತು, ಬೇರೆ ಥರ ಏನೋ ಆಗಿದೆ, ನಡೆದಿದೆ ಅಂದ್ಕೊಂಡು. ಆಮೇಲೆ ಪೋಸ್ಟ್ಮಾರ್ಟಮ್ ರಿಪೋರ್ಟಿಂದ ಇವತ್ತು ಗೊತ್ತಾಯಿತು ಇಟ್ ವಾಸ್ ಅ ಮರ್ಡರ್ ಕೇಸ್ ಅಂದ್ಕೊಂಡು. ತಾಯಿಯ ಮೃತದೇಹದ ಬಳಿ ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಒಂದೇ ಸಮನೆ ಈ ಮಗಳು ಕಣ್ಣೀರು ಹಾಕ್ತಾ ಇದ್ಲು. ಈಕೆನ ಕಂಡು ಅಕ್ಕಪಕ್ಕದ ಮನೆಯವರು ಅಯ್ಯೋ ಪಾಪ ಪವಿತ್ರ ಅಂತ ಮರುಗ್ತಾ ಇದ್ರು. ಆದರೆ ಈ ಕಣ್ಣೀರಿನ ಹಿಂದೆ ಈ ಕೊಲೆಗಾತಿಯೇ ಇದ್ದಾಳೆ ಅಂತ ಅವರಿಗೆ ಗೊತ್ತಿರಲೇ ಇಲ್ಲ. ಬೊಮ್ಮನಹಳ್ಳಿ ಪೊಲೀಸರು ಸ್ವಲ್ಪವೂ ನಿರ್ಲಕ್ಷ್ಯ ಮಾಡದೆ ಪ್ರಕರಣವನ್ನ ಭೇದಿಸಿದ್ದಾರೆ. ಪೊಲೀಸರ ಸಮಯ ಪ್ರಜ್ಞೆ ಹಾಗೂ ಖಡಕ್ ಕೆಲಸಕ್ಕೆ ಕೊಲೆಗಾತಿ ಕಂಬಿ ಎಣಿಸುವಂತಾಗಿದೆ. ಕೊಲೆ ಆರೋಪದಡಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳನ್ನ ಕಂಬಿ ಎಣಿಸುವಂತೆ ಮಾಡಿದ್ದಾರೆ. ಈ ಕತೆ ಕೇಳಿದ ಬಳಿಕ ನಿಮಗೆ ಏನನ್ನಿಸ್ತು, ನಿಮ್ಮ ಅಭಿಪ್ರಾಯಗಳೇನು ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಪ್ರೆಸ್ ಮಾಡಿ. ನಮಸ್ಕಾರ.